ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವಿವತ್ತು ಅಕ್ಕಿ ಸಂಡಿಗೆ ಮಾಡೋಣ. ನಾನು ನೀರಿನ ಗ್ಲಾಸ್ ಅಷ್ಟು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ನೆನೆ ಹಾಕ್ಬಿಡೋಣ. ಒಂದು ರಾತ್ರಿ ಎಲ್ಲ ಫುಲ್ ನೆನೆಬೇಕು. ಇದು ನೀರು ಹಾಕ್ಬಿಟ್ಟು ಒಂದು ರಾತ್ರಿ ಎಲ್ಲ ಬಿಟ್ಬಿಡೋಣ. ಈ ಥರ ದೊಡ್ಡ ಪಾತ್ರೆ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಈ ಚಂಬಲ್ಲಿ 5 ಚಂಬು ನೀರು ಹಾಕೋಣ. ರಾತ್ರಿ ನೆನೆಸಿರೋ ಅಕ್ಕಿನ ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿ ಮಾಡ್ಕೊಂಬಿಟ್ಟು ನೀರು ಕುದಿಬೇಕಾದ್ರೆ ಹಾಕೋಣ. ನೀರಿಟ್ಟಿದ್ದೀವಿ. ಇದು ಕುದಿ ಬಂದಮೇಲೆ 3 ಸ್ಪೂನು ಉಪ್ಪು ಹಾಕೋಣ. ನೀರು ಕುದಿಬೇಕಾದ್ರೆ ನಾವು ಈ ಮಿಕ್ಸಿ ಮಾಡಿರೋದನ್ನು ಹಾಕೋಬೇಕು. ಈ ರೀತಿಯಾಗಿ ನಾವು ತಿರುಗಿಸ್ತಾನೆ ಇದ್ದರೆ ಚೆನ್ನಾಗೇ, ಇಲ್ಲ ಅಂದರೆ ಸ್ವಲ್ಪ ಗಂಟಾದಂಗೆ ಆಗುತ್ತೆ. ಇದೊಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ್ರೇ ಚೆನ್ನಾಗಿ. ನೋಡಿ, ಈ ರೀತಿ ಕುದಿ ಬಂದಿದೆ. ಇದು ಕೆನೆ ರೀತಿಯಾಗಿ ಮೇಲೆ ಬಂದರೆ ಇದು ಕುದ್ದಿದೆ ಅಂತಾನೆ. ಈ ರೀತಿಯಾಗಿ ಒಂದು ಮಂಚ ಆಗುತ್ತೆ. ನಾವು ಹಾಕಿರೋದು ನಮ್ಮ ಅಳತೆ ಒಂದು ಮಂಚ ಆಗುತ್ತೆ.
ನೋಡಿ ಫ್ರೆಂಡ್, ಈ ರೀತಿಯಾಗಿ ಒಣಗಿರುತ್ತೆ. ಇದು ಅಷ್ಟು ಈ ರೀತಿಯಾಗಿ ಒಣಗಿದೆ. ನಾವು ಸಂಡಿಗೆನ ಹಾಕಿದ್ದು ನಾವು ಇದಕ್ಕೆ ಉಲ್ಟಾ ಮಾಡಿ ಇದಕ್ಕೆ ಉಲ್ಟಾ ಮಾಡಿಬಿಟ್ಟು ಇದು ಒಣಗಿರೋದು ಉಲ್ಟಾ ಮಾಡಿಬಿಟ್ಟು ನೀರು ಹಾಕಬೇಕು. ಸ್ವಲ್ಪ ನೀರು ನೋಡಿ, ಹಿಂದ್ಗಡೆ ಉಲ್ಟಾ ಮಾಡಿ ನಾವು ನೀರು ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿ ಬಟ್ಟೆಯಿಂದ ನಾವು ತೆಗ್ದ್ಬಿಟ್ಟು ಹಿಂಗೆ ಬಿಟ್ಕೊಳ್ಳುತ್ತೆ. ನೀರು ಹಾಕಿದ ಮೇಲೆ ನಾವು ಉಲ್ಟಾ ನೀರು ಹಾಕಿರ್ತೀವಿ. ಆಮೇಲೆ ಈ ರೀತಿಯಾಗಿ ಬರುತ್ತೆ. ನಾವು ಹೀಗೆ ಒಣಗಾಕ್ಕೋಬೇಕು. ಚೆನ್ನಾಗಿ ಕುದ್ರೆ ತುಂಬ ಚೆನ್ನಾಗಿಯೇ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಈ ರೀತಿಯಾಗಿ ಬಟ್ಟೆಯಿಂದ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಈ ರೀತಿಯಾಗಿ ಒಣಗಿ ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಒಣಗಿದ ಮೇಲೆ ಎಣ್ಣೆಯಲ್ಲಿ ಕರೆದಾಗ ತುಂಬ ಚೆನ್ನಾಗಿ ಹರಡ್ಕೊತವೆ. ಅನ್ನ ಸಾರು ಜೊತೆಗೆಲ್ಲ, ಊಟದ ಜೊತೆಗೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಣಗಿದ ಮೇಲೆ ಈ ರೀತಿಯಾಗಿ ಆಗುತ್ತೆ. ಇದನ್ನು ನಾವೀಗ ಎಣ್ಣೆಯಲ್ಲಿ ಕರಿಯೋಣ. ನೋಡಿ, ಈ ರೀತಿಯಾಗಿ ಅನ್ನ ಸಾರು ಜೊತೆಗೆ ತೆಗೆದುಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಅಕ್ಕಿ ಸಂಡಿಗೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.